ನಿಮ್ಗೆ ಗೊತ್ತಿರ್ಬೋದು, ಆದರೂ ಒಂದು ವಿಷಯ ಹೇಳಬೇಕು. ಈ ಮೇಯ್ನು ನಾವು ಪಲಾವ್ಗೆ ಹಾಕ್ಬೇಕಾದ್ರೆ ಒಂದು ಎಲೆ ಬರುತ್ತಲ್ಲ, ಡ್ರೈ ಆಗಿರುತ್ತಲ್ಲ, ಆ ಎಲೆ ಇಲ್ಲಿದೆ ನೋಡಿ. ಇದೇ ಆ ಎಲೆ, ಅದು ಪಲಾವ್ ಎಲೆ. ಇದು ನಾವು ದುಡ್ಡು ಕೊಡ್ತಾ ಹೋಗ್ತೀವಿ. ಇಲ್ಲಿ ಗಮ್ಮಂತಿದೆ, ಹಸಿರು ಗಮ್ಮಂತಿದೆ ಆ್ಯಕ್ಚುಲಿ ಇದು. ಸೂಪರ್ 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 ನೋಡಿ. ಪಲಾವ್ ಎಲೆ ಆ್ಯಕ್ಚುಲಿ ಇದು ಕಾಡಿನ ಪಲಾವ್ ಎಲೆ ಇರಬೇಕು, ಯಾಕಂದರೆ ಇದು ನದಿ ಪಕ್ಕದಲ್ಲಿದೆ. ಯಾರು ನಾನು ಓನರ್ ಅಂತ ಹೇಳೋಕ್ಕಾಗಲ್ಲ. ನದಿ ಪಕ್ಕದಲ್ಲಿ ಅದ್ರ ಪಾಡ್ಗೆ ಅದು ಬೆಳ್ಕೊಂಡಿದೆ. ಇನ್ನೇನಿದೆ ಗೊತ್ತಿಲ್ಲ. ಇಲ್ಲಿದೆ ಪಲಾವ್ ಎಲೆ, ಗೊತ್ತಿಲ್ಲಮ್ಮ, ಕೇವಡ ಗೊತ್ತಿಲ್ಲ. ನೋಡಿ, ಇದೆಲ್ಲ ಪಲಾವ್ ಎಲೆ. ಇದು ಪಲಾವ್ ಎಲೆ ಇವತ್ತಿನ. ಇದು ಸಿಕ್ಕಿದ್ದು ನಮಗೆ ತೀರ್ಥಹಳ್ಳಿ, ತುಂಬ ಕಡೆ ಜಾಗದಲ್ಲಿ ಈ ಥರದಿದೆ, ಅಂದರೆ ಜಾಗಗಳು. ಬಟ್ ಇಲ್ಲಿ ನಾವು ಬಂದಿರೋಂಥದ್ದು ಶಿಶಿಲೇಶ್ವರ, ಅದರ ಹತ್ರ ನಮ್ಗೆ ಸಿಕ್ಕಿದ್ದು ಈ ಪಲಾವ್ ಎಲೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಅಲ್ಲ, ಜಿಂಜರ್ ಗಾರ್ಲಿಕ್ಕು ಸಿಕ್ಬಿಟ್ಟು, ಮೆಣಸು ಎಲ್ಲ ಸಿಕ್ಬಿಟ್ರೆ ಒಟ್ಟಿಗೆ ಪಲಾವ್ ಮಾಡ್ಬೋದು. ಇದು ಪಲಾವ್ ಎಲೆ ನೋಡ್ಕೊಂಬಿಡಿ. ಸಹಜವಾಗಿ ಪ್ರಕೃತಿಯ ಮಧ್ಯದಲ್ಲಿ ಬೆಳೆದಿದ್ದಂತಹ ಪಲಾವ್ ಎಲೆ ನಮ್ಗೆ ಸಿಕ್ತು. ಅದನ್ನು ತುಂಬ ಗಮ್ಮಂತ ಇದೆ. ಕಾಡಿನಲ್ಲಿ ತುಂಬ ರಾ ಇದೆ. ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನೊಂದು ಜನಕ್ಕೆ ಗೊತ್ತಾಗಲಿ. ಗೊತ್ತಿಲ್ಲ ಅಂದರೆ ಲೈಕ್ ಮಾಡಿ. ಕಷ್ಟಪಟ್ಟು ಧರ್ಮಸ್ಥಳದಿಂದ ಹುಡ್ಕೊಂಬಂದಿದ್ದೀನಿ ಈ ಜಾಗನ. ಥ್ಯಾಂಕ್ ಯು, ಬಾಯ್.